ಇದು ಕರ್ನಾಟಕದ ಮೊಟ್ಟ ಮೊದಲ ಅಂಡರ್ ವಾಟರ್ ಅಕ್ವೇರಿಯಮು. ನನ್ನ ಹೆಂಡತಿಯ ಬರ್ತಡೇ ವಿಶೇಷವಾಗಿ ನಾನು ಅವಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ನೋಡಲಿಕ್ಕೆ ತುಂಬಾ ಸಕ್ಕದಾಗಿದೆ. ಸುತ್ತಮುತ್ತ ಪೂರ್ತಿ ನೀರು. ಅದ್ರ ಅಶ್ವಿನಿ ಅಂತೂ ತುಂಬಾ ಖುಷಿಪಟ್ಲು. ಇಲ್ಲಿ ಯಾವಾಗಲೂ ತುಂಬ ಜನ ಸೆಲ್ಫಿ ತಗೊಳ್ತಾ ಇದ್ರು. ನೋಡಿ ಅಪ್ಪ ದೇವ್ರೆ, ಸ್ವರ್ಗನೇ ಭೂಮಿ ಮೇಲೆ ತಂದಿರೋ ರೀತಿನಲ್ಲಿ ಅಲ್ಲಿ ಮೀನುಗಳನ್ನ ಒಂದು ಕ್ರಿಯೇಟಿವಿಟಿಯಾಗಿ ಮೀನುಗಳನ್ನ ಅಲ್ಲೆಲ್ಲ ಸಾಕಾಣಿಕೆ ಮಾಡಿದ್ದಾರೆ. ಅಲ್ಲೇನ್ರ ನೀವೇನಾರ ರೂಮ್ ಮಾಡಿದ್ರೆ 100% KRS ಒಳಗಡೆ ಇರೋ ಎಲ್ಲ ಲೈಟಿಂಗ್ಸ್ನು ತುಂಬ ಚೆನ್ನಾಗಿ ಓವರ್ ವ್ಯೂ ಅಲ್ಲಿ ಸಖತ್ತಾಗಿ ನೋಡ್ಬೋದು. ಇಲ್ಲಿ ನಿಲ್ಸಿದ್ದೀವಿ ನಾವು ಬೈಕ್ ನಮ್ಮ ರಾಜಹಂಸರ. ಈ ಕಡೆ ತಿರುಗೇಶ್ವಿನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. KRS ಡ್ಯಾಮಲ್ಲಿ ನೀರು ಡ್ಯಾನ್ಸ್ ಆಡೋದನ್ನ ನೋಡ್ತಾ ಇದ್ರೆ ಅಬ್ಬಬ್ಬ ಸಮಯ ಹೋಗೋದೇ ಗೊತ್ತಾಗಲ್ಲ. ಕೊನೆಗೂ ಮೈಸೂರಿಗಂತೂ ಬಂದ್ವಿ. ಬಟ್ ಆದರೆ ಇಲ್ಲಿ ರೂಮ್ ಹುಡುಕಕ್ಕೆ ಹುಡುಕಿದ್ವಿ ಎಲ್ಲೆಲ್ಲೂ ಒಂದು ರೂಮು ಇಲ್ಲ. ನೋಡಿ ಇದೆ ದ ರಾಯಲ್ ಆರ್ಕಿಡ್ ಹೋಟೆಲ್. ಒಂದು 8 ಗಂಟೆ ಇರ್ಬೇಕು ಇವಾಗ. ಅಲ್ಲಿ ಇಷ್ಟೊತ್ತಿಗೆ ಅಲ್ಲಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನಾವೇನ್ರಿ ಒಂದು ಸ್ವಲ್ಪ ತಡ ಮಾಡಿದ್ರೆ ಈ ರೂಮನ್ನು ಸಿಕ್ತಿಲ್ಲ ನಮಗೆ. ಹೋಟೆಲ್ ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಓಡಾಡಬೇಕಾಗಿತ್ತು ನಾವು. ಬರ್ತಡೇ ನೀವೆಲ್ಲ ವಿಶ್ ಮಾಡಿ ಬೇಗ ಬೇಗ. ಹ್ಯಾಪಿ ಬರ್ತ್ಡೇ ಟು ಯು. ಒಂದೇ ಆಗಿದ್ರೆ ಪಕ್ಕ ರೂಮ್ ಮಾಡ್ತಿರ್ಲಿಲ್ಲ. ಅಂದ್ರೆ ಟಿಕೆಟ್ 50 ರೂಪಾಯಿ ತಗೊಂಡ್ರು ಒಬ್ರಿಗೆ. ನನ್ನ ಆಪ್ತ ಸ್ನೇಹಿತ ಬಾಲ್ಯದ ಗೆಳೆಯ ಪ್ರವೀಣ್ ಅವ್ರ ಮನೆಗೆ ಬಂದಿದ್ದೀವಿ. ನಾವು ಆಲ್ರೆಡಿ ಮನೆಯಿಂದ ಹತ್ತತ್ರ 100 ಕಿಲೋಮೀಟರ್ ದೂರ ಇದೀವಿ. ನನಗೇನ್ ಗೊತ್ತು ಈ ಮಳೆಯಲ್ಲಿ ಇಲ್ಲಿ ಗಂಟ ಕರ್ಕೊಂಡ್ ಬರ್ತಾರೆ. ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದು. ನೋಡಿ ಹೆಂಗ್ ಕಾಣಿಸ್ತಿದೆ. ಒಳಗಡೆ ಎಂಟರ್ ಆಗಿದ್ದೀವಿ, ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ. ನಾನು ಹೆಂಡತಿಗೆ ಇನ್ನೂ ಕೂಡ ಹೇಳಿಲ್ಲ. ಅವಳ ಬರ್ತಡೆಗೆ ಅವಳೇ ಬಯಸಿದ ಇಷ್ಟಪಟ್ಟಂಥ ಸುಂದರವಾದ ಜಾಗ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನಾನು ಇವಾಗ ಅವಳನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಅದಕ್ಕೆ ಅವಳಿಗೆ ಗೊತ್ತಾಗಬಾರ್ದು ಅಂತೇಳಿ ಗೊತ್ತಿಲ್ಲದೆ ಇರೋ ಥರ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಜರ್ಕಿನ್ನು ಎಲ್ಲ ಇಟ್ಕೊಂಡಿದ್ದೀನಿ. ಪವರ್ ಬ್ಯಾಂಕ್ ಇದೆ, ಮತ್ತು ಅವಳದು ವೇಲಿದೆ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಅವಳಿಗೆ ಸರ್ಪ್ರೈಸ್ ಆಗಿ ಮೈಸೂರಿಗೆ ಕರ್ಕೊಂಡೋಗಿ ಮೈಸೂರಲ್ಲಿರೋ ಎಲ್ಲ ಪ್ಲೇಸಸ್ನ 2 ದಿನ ತೋರಿಸ್ಕೊಂಬರ್ತೀನಿ. 2 days. ಓಕೆ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನನ್ನ ಹೆಂಡತಿ ಮೊದಲನೇ ಬರ್ತಡೇ, ಇದು ಮದುವೆ ಆದ ನಂತರ. ನನ್ನ ಆಸೆ ಏನಂತಂದರೆ ನಾನು ಪ್ರತಿ ವರ್ಷವೂ ಇದೇ ಥರನೇ ಇಷ್ಟೇ ವಿಜೃಂಭಣೆಯಿಂದ ಕೊನೆವರೆಗೂ ಇದೇ ಥರ ಆಚರಿಸ್ಬೇಕು. ಅವಳು ಪ್ರತಿ ಬರ್ತಡೇನೂ ತುಂಬ ವಿಶೇಷವಾಗಿರ್ಬೇಕಂತ ಬಯಸ್ತೀನಿ. ಮತ್ತು ಹೀಗೆ ಇರಬೇಕು, ಹೀಗೆ ಇರುತ್ತೆ. ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ನಾನು ಬಸ್ಸಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಸಾಮಾನ್ಯ ನಾವು ಬೈಕಲ್ಲಿ ಹೋದಾಗ ಜಾಸ್ತಿ ಮಾತಾಡ್ತೀವಿ, ಕತೆ ಆಡ್ತೀವಿ, ಅಲ್ಲೆಲ್ಲ ಇಳಿತೀವಿ. ಯಾವುದೆಲ್ಲ ಪ್ಲೇಸ್ ಚೆನ್ನಾಗಿದೆ ಅಂತ ಅನ್ಸುತ್ತೋ ಅಲ್ಲೆಲ್ಲ ನೋಡ್ಕೊಂಬರ್ತೀವಿ. ಸೊ ಮೈಸೂರು ಸ್ವಲ್ಪ ಡಿಸ್ಟೆನ್ಸ್ ಏರಿಯಾನೇ, ಬಟ್ ಸ್ಟಿಲ್ ಬೈಕಲ್ಲಿ ಹೋದರೆ ನಾವು ಬಯಸಿದ ಎಲ್ಲ ಪ್ಲೇಸಸ್ಗಳನ್ನ ನಿಲ್ಲಿಸಿ ನೋಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಬೈಕಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಬಟ್ ಆದರೆ ನನ್ನ ಅನ್ಫಾರ್ಚುನೇಟ್ಲಿ ನನ್ನ ಬೈಕಿಂದು ಎಮಿಷನ್ ಟೆಸ್ಟ್ ಎಂಡ್ ಆಗಿದೆ. ಇನ್ನು ಇದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ. ಎಮಿಷನ್ ಟೆಸ್ಟನ್ನು ಮಾಡಿಸ್ಕೊಂಡು ಅದಾದಮೇಲೆ ಡೈರೆಕ್ಟ್ ಗೋ ಟು ಮೈಸೂರು. ಬಟ್ ಆದರೆ ಊಟ ಒಂದು ಬಾಕಿ ಇದೆ. ಊಟ ಹಾಗೆ ಹೋಗ್ತಾ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿದ್ದು ಒಂದು ವಿಡಿಯೋ ಹಾಕ್ತೀನಿ, ಬನ್ನಿ ಹೋಗೋಣ. ಹೋಗ್ತಾ ದಾರಿನಲ್ಲಿ ಹಾಗೆ ನನ್ನ ಆಪ್ತ ಸ್ನೇಹಿತ ಬಾಲ್ಯದ ಗೆಳೆಯ ಪ್ರವೀಣ್ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ಹೀಗಿದೆ. ಇವಾಗ ಇನ್ನೇನು ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ವೈಫ್ ಯಾವ ಥರ ರೆಡಿ ಆಗಿದ್ದಾರೆ. ಇವರು ಮಾಯಾ ಮೇಡಮ್, ನಮ್ಮ ಆತ್ಮೀಯ ಸ್ನೇಹಿತನ ಪತ್ನಿ. ನಮಗೋಸ್ಕರ ಅಡುಗೆ ತಯಾರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ವಾವ್, ಬರೀ ಹೇಗಿದೆ ಅಲ್ಲ? ಮನೆ ಸೂಪರ್ ಆಗಿದೆ. ಯಾಕಂದ್ರೆ ಈ ಮನೆ ನನಗೆ ಇಷ್ಟ. ಅದಕ್ಕೆ ಯಾಕೆ ನಿಮಗೆ ಇಷ್ಟ ಈ ಮನೆ? ಹಳೆ ಕಾಲದ ಮನೆ ಅಲ್ಲ. ಹಳೆ ಕಾಲದ ಮನೆ ಅಂದ ತಕ್ಷಣ ಇಷ್ಟನಾ? ಆ ಥರ ಅಲ್ಲ, ಮನೆ ಒಂಥರ ತಣ್ಣಗಿರುತ್ತೆ, ಗೋಡೆ ಅಟ್ಟ ಎಲ್ಲ ಸಕ್ಕತ್ತಾಗಿರುತ್ತೆ. ನಾನು ತಲೆ ಬರ್ತೀನಿ. ಇಲ್ಲಿ ನೋಡಿ ಹೂವುಗಳೆಲ್ಲ ಇಟ್ಟಿದ್ದಾರೆ. ಹೂವು ಎಲ್ಲ ಇಟ್ಟಿದ್ದಾರೆ. ಇವರು ಹೂವನ್ನು ಕೂಡ ಕಟ್ತಾರೆ. ಹೂವು ಅಲ್ಲ, ಹಾರ. ಅದು ಹಾರ ಕಟ್ತಾರೆ ಹೂವುಗಳೆಲ್ಲ ಯೂಸ್ ಮಾಡಿಕೊಂಡು. ಇವಾಗ ಮನೆಗೆ ಬರ್ತೀನಿ ಅಂತ ಇಲ್ಲ, ಬಟ್ಟೆನೆಲ್ಲ ತೊಗೊಂಡ್ಬರ್ತಿದ್ದೆ ನಾನು. ಪ್ರವೀಣ ಅವರ ವೈಫು ನಾರ್ತ್ ಇಂಡಿಯಾಗೆ ಸಂಬಂಧಪಟ್ಟವರಾಗಿದ್ದರಿಂದ ಅವರು ನಾರ್ತ್ ಸೈಡ್ ಅಡುಗೆನ ಸಾಮಾನ್ಯವಾಗಿ ಮನೆಯಲ್ಲಿ ಯಾವಾಗಲೂ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅಡುಗೆ ಒಂಥರ ವಿಶೇಷವಾಗಿತ್ತು. ನಮಗೆ ಆ ಥರದ ಒಂದು ರುಚಿ ಸಾಮಾನ್ಯ ದಕ್ಷಿಣ ಭಾರತ ಶೈಲಿ ಅದಲ್ಲ. ಆದ್ದರಿಂದ ತುಂಬ ವಿಶೇಷವಾಗಿತ್ತು ಊಟ. ತುಂಬ ಚೆನ್ನಾಗಿತ್ತು. ನಾನು ನನ್ನ ಹೆಂಡತಿ ಆ ಮೂಮೆಂಟನ್ನ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಊಟ ಎಲ್ಲ ಚೆನ್ನಾಗಿತ್ತು ಅನ್ನೋದು ಕೇಳಿ ಅವರೂ ಕೂಡ ಅಷ್ಟೇ ಖುಷಿಯಾಯಿತು. ಎಲ್ಲವೂ ಕೂಡ ಚೆನ್ನಾಗಿತ್ತು. ಪ್ರವೀಣ್ ಅವ್ರ ಮನೆ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಾಗಿ ಕೊನೆಗೆ ಅಲ್ಲಿಂದ ಬೈಕಲ್ಲಿ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಇತ್ತು. ಬಟ್ ಎಷ್ಟೋ ದೂರ ಹೋದ್ಮೇಲೆ ನಮಗೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಯಿತು. ಅಲ್ಲಿ ನಮಗೆ ಈ ದೃಶ್ಯ ಕಾಣಿಸ್ತು. ಸೈಡಲ್ಲಿ ಪಾಪ 2 ಕಟ್ಟಿಗೆಗಳನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಕಟ್ಟಿಗೆ ಹಾಕಿ ಮಧ್ಯದಲ್ಲಿ ದಾರ ಕಟ್ಟಿ ಅದ್ರ ಮೇಲೆ ಒಬ್ಬ ಮಹಿಳೆ ಇಲ್ಲಿ ನಿಮಗೆ ಫೋಟೋದಲ್ಲಿ ಕಾಣೋ ಥರ, ವಿಡಿಯೋದಲ್ಲಿ ಕಾಣೋ ಥರ ನಡೀತಾ ಇದ್ಲು. ತುಂಬ ಕೊನೆಗೂ ನಾನು ಅಂದ್ಕೊಂಡಂಗೆ ನನ್ನ ಹೆಂಡ್ತಿನ ನಾನು KRS ಡ್ಯಾಮ್ ಹತ್ತಿರ ಕರ್ಕೊಂಡು ಬಂದಿದ್ದೆ. ಸಮಯ ಅದಾಗಲೇ
7 ಗಂಟೆ 7:15 ಹತ್ತತ್ರ ಬಂದಿತ್ತು. ಬಟ್ ಆದರೆ ಎನ್ವಿರಾನ್ಮೆಂಟು ತುಂಬಾ ಡಾರ್ಕ್ ಆಗಿತ್ತು. ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಬಟ್ ಆದರೆ ತುಂಬ ಜನ ಇದ್ದರು. ಆ್ಯಕ್ಚುಲಾಗಿ ಬರೋವಾಗ ಮಳೆ ಇತ್ತು ಮಳೆಯಲ್ಲಿ ಜೊತೆಯಲ್ಲಿ ಆಗೋಗ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಮಳೆ ಯಪ್ಪ. ಈ ಮಳೆಯಲ್ಲಿ ಇಲ್ಲಿಗೆ ಬಂದಿರೋದು ಹೆಚ್ಚು. ನನಗೇನು ಗೊತ್ತು ಈ ಮಳೆಯಲ್ಲಿ ಇಲ್ಲಿ ಗಂಟ ಕರ್ಕೊಂಬರ್ತಾರೆ, ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಂಟ ಕರ್ಕೊಂಬಂದಿದ್ದಾರೆ. ನಾವು ಆಲ್ರೆಡಿ ಮನೆಯಿಂದ ಹತ್ತತ್ರ 100 ಕಿಲೋಮೀಟರ್ ದೂರ ಇದ್ದೀವಿ. ಈಗ ಪ್ರೆಸೆಂಟು ನಾವು ಎಲ್ಲಿದ್ದೀವಿ ಅಂತ ಪಾಪ ಅಶ್ವಿನಿ ಒಂದ್ಸರಿ ಕೇಳೋಣ. ಎಲ್ಲಿದ್ದೀವಿ ಅಶ್ವಿನಿ? ನನಗೂ ಗೊತ್ತಿಲ್ಲ ಅವಳಿಗೆ ಹೇಳಿಲ್ಲ ನೀನು. ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ ಅಂತಂದರೆ KRS ಡ್ಯಾಮ್, ಮೈಸೂರು KRS. ನೋಡಿ ನಮ್ಮ ಹುಡುಗಿ ನೆನ್ನೆ ತಗೊಂಡಿರೋ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಿಸಿದ್ದಾಳೆ. ಮ್ಯಾಚ್ ಆಗಲಿ ಅಂತ ನಾನು ಅದೇ ಥರ ಶರ್ಟ್ ತಗೊಂಡಿದ್ದೀನಿ. ಫೋಟೋ ತೆಗಿಬೇಕಾ? ಆಯ್ತು. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದ್ಬಿಟ್ಟವ್ರತ್ತಾ. ಫುಲ್ ಲೈನು. ಇವಾಗ ನಾವು ಈ ಲೈನಲ್ಲಿ ನಿಂತ್ಕೋಬೇಕೋ ಏನೋ ಗೊತ್ತಿಲ್ಲ. ಇದನ್ನಾದರೂ ನೀಟಾಗಿ ನೋಡೋಣ ಅಂತ ಅಲ್ಲೇ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ದೋ. ಸ್ವಲ್ಪ ಹೊತ್ತಾಯಿತು. ಅದಾದಮೇಲೆ ನಮ್ಮ ಸರದಿ ಬಂತು. ನೋಡಿ ಟಿಕೆಟ್ ತೊಗೊಂಡಿದ್ದೀವಿ. ಒಂದು ನಿಮಿಷ ಕರೆಕ್ಟಾಗಿ ಇಟ್ಕೊಳ್ಳಿ ಅಶ್ವಿನಿ. ಟಿಕೆಟ್ 2 ಟಿಕೆಟ್ ತೊಗೊಂಡಿದ್ದೀವಿ. 50 ರೂಪಾಯಿ ಒಂದು KRS ಡ್ಯಾಮ್ ಒಳಗಡೆ ಬರೋದಕ್ಕೆ. ಒಳಗಡೆ ಇವಾಗ ಎಂಟರ್ ಆಗಿದ್ದೀವಿ. ಬನ್ನಿ ಒಳಗೆ ಹೋಗೋಣ. ನೋಡಿ ಎಷ್ಟು ಸಖತ್ತಾಗಿದೆ. ನಮ್ಮ ವೈಫ್ ಲೈಟಿಂಗ್ಸ್ ಎಲ್ಲ ನೋಡಿದ ತಕ್ಷಣನೇ ಹೋಗಿ ಆಲ್ರೆಡಿ ಫೋಟೋ ತೆಕ್ಕೊಳ್ಳೋಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಫೋಟೋ ತೆಗೀರಿ ಫಸ್ಟು ನಂದು ಅಂತ ಹೇಳ್ತಿದ್ರು. KRS ಡ್ಯಾಮ್ ಒಳಗಡೆ ಹೋದಾಗ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೆಕ್ಕೊಂಡ್ವಿ. ಅದೇ ಫೋಟೋಸ್ಗಳನ್ನ ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಫೋಟೋಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ನಿಜವಾಗ್ಲೂ ಅದು ಫೋಟೋ ತೆಕ್ಕೊಂಡಿದ್ದು, ಅಲ್ಲಿ ಓಡಾಡಿದ್ದು ಅವೆಲ್ಲ ಮೆಮೊರೀಸು ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು. ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನೋಡಿ ಇದು ಎಂಥ ಒಳ್ಳೆ ಲೊಕೇಶನ್ ಅಂದರೆ, ತುಂಬ ಜನ ಇಲ್ಲಿ ಅವಾಗಲೇ ಸೆಲ್ಫಿ ತೆಗೊಳ್ತಾ ಇದ್ರು. ಕರೆಂಟ್ ಹೋಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ಕರೆಂಟ್ ಹೋಗಿದ್ದಕ್ಕೆ ಫುಲ್ ಎಲ್ಲ ಖಾಲಿ ಆಗಿದೆ. ಆದರೂ ಇಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ, ಫೋಟೋ ತೆಗಿತಾರೆ ಯಾರಾದರೂ ಅಂತ. ಇನ್ನು ಎಷ್ಟೊಂದು ಜನ ಸೆಲ್ಫಿ ತೆಗಿರೋ ಅವಾಗಲೇ ಇದ್ರು. ಎಲ್ಲ ಇಲ್ಲಿ ಸೆಲ್ಫಿ ತೆಗೋತಾ ಇದ್ರು. ತುಂಬ ಜನ ಸೆಲ್ಫಿ ತೆಗೋತಾ ಇದ್ರು. ಇವಾಗ ಸ್ವಲ್ಪ ಎಲ್ಲ ಫುಲ್ಲು ಕಡಿಮೆ ಆದ್ರು. ಚೆನ್ನಾಗಿದೆಯಲ್ಲ ಲೊಕೇಶನ್ ತುಂಬ ಚೆನ್ನಾಗಿದ್ದರಿಂದ ಇಲ್ಲಿ ನಾವು ಕೂಡ ಒಂದಷ್ಟು ಫೋಟೋಗಳನ್ನು ತೆಕ್ಕೊಂಡ್ವಿ. ಅದೇ ಫೋಟೋಗಳನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಫೋಟೋಗಳು ಮಾತ್ರ ಕ್ಯಾಮರಾದಲ್ಲಿ ಫೋಟೋ ತೆಗೆದಂಗೆ ಬರ್ತಿತ್ತು. ನೀವು ಯಾವುದಾದ್ರೂ KRSಗೆ ಹೋದರೆ ಖಂಡಿತವಾಗ್ಲೂ ಎಂಟ್ರೆನ್ಸಲ್ಲಿ ಹೋಗ್ತಾ ಲೆಫ್ಟ್ ಸೈಡು ಇದನ್ನು ಮಾಡಿರ್ತಾರೆ, ಪ್ರತಿ ವರ್ಷ ಮಾಡ್ತಾರಂತೆ. ತುಂಬ ಚೆನ್ನಾಗಿರುತ್ತೆ. ದಯಮಾಡಿ ನೀವು ಅಲ್ಲಿ ಒಂದ್ಸರಿ ಫೋಟೋ ತಗೊಳ್ಳಿ. ನಿಜವಾಗ್ಲೂ ಒಳ್ಳೆ ಫೀಲಿಂಗ್ ಬರುತ್ತೆ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿರ್ತಾರೆ ಅಂತಂದರೆ ನೀವು ಅದ್ರ ಕಳೆದು ಹೋಗ್ತೀರಾ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲೈಟಿಂಗ್ಸ್ ಎಲ್ಲ. ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ನೋಡಿ ಎಂಟ್ರೆನ್ಸ್ ಎಷ್ಟು ಸಕ್ಕತ್ತಾಗಿದೆ. ಲೈಟಿಂಗ್ಸ್ ಮಾತ್ರ ಸಾಕಾಗಿದೆಯಲ್ಲ. ನಿಜವಾಗ್ಲೂ KRS ಡ್ಯಾಮ್ ಲೈಟಿಂಗ್ಸ್ನ ನೈಟ್ ಹೊತ್ತು ನಾನು ಯಾವತ್ತೂ ನೋಡಿರಲಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಫೀಲಿಂಗ್ ಇದು. ನೋಡಿ ಇಲ್ಲಿ ನೀರಿನ ಕಾರಂಜಿ ಒಂದು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಇಲ್ಲಿ ಎಲ್ಲ ಫೋಟೋ ವಿಡಿಯೋಗಳೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಲೊಕೇಶನ್, ಸಕ್ಕತ್ತಾಗಿದೆ. ಇಲ್ಲೆಲ್ಲ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಫುಲ್ಲು ಸಕ್ಕತ್ತಾಗಿ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ 2 ಕಣ್ಣುಗಳು ಸಾಲದು ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಅಲ್ವಾ ಅಶ್ವಿನಿ? ಅಶ್ವಿನಿ ಏನು ಏನಿಲ್ಲ, ಏನು ಇವಾಗ ಏನು ಹೇಳ್ತಿದ್ದಲ್ಲ ಹೇಳು. ಈಗಂತೂ ಏನೂ ಇಲ್ಲ. ನೋಡಿ ಓಡ್ತಿದ್ದಾರೆ ಹೆಂಗೆ ತಪ್ಪಿಸ್ಕೊತಾ ಇದ್ದಾಳೆ. ಮಾವಿನಕಾಯಿ ತಗೊಂಡು ಒಂದು ಮಾವಿನಕಾಯಿ 50 ರೂಪಾಯಿ ಅಂತ ನೋಡಿ. ಮಾವಿನಕಾಯಿ ತಗೊಂಡು ಒಂದಕ್ಕೆ 50 ರೂಪಾಯಿ ಅಂತೆ. ನಾವು 3 kg 50 ಕೇಳಿದಿಲ್ಗ ಒಂದು 50 ಅಂತ ನೋಡಿ. 50 ರೂಪಾಯಿ ಮಾವಿನಕಾಯಿನಲ್ಲೂ ಒಂದೇ ಗೋಟೆ ಇದೆ. ಒಂದೇ ಗೋಟೆ ಎಲ್ಲ ಏನು ಬದಲಾವಣೆ ಇಲ್ಲ. ಏನಿಲ್ಲ, ನಮ್ಮ ಹಳ್ಳಿನೇ ಎಷ್ಟೋ ಬೆಸ್ಟು. ಕಿತ್ಕೊಂಡು ತಿಂದ್ರೆ ಯಾರು ಏನು ಅನ್ನಲ್ಲ. ನನ್ನ ಬರ್ತಡೇ ಅದೇ, ನೀವೆಲ್ಲ ವಿಶ್ ಮಾಡಿ ಬೇಗ ಬೇಗ. ಹ್ಯಾಪಿ ಬರ್ಡೇ ಟು ಯು, ಗಾಡ್ ಬ್ಲೆಸ್ ಮೀ, ಹ್ಯಾಪಿ ಬರ್ಡೇ ಟು ಮೀ. ಹಾಗೆ ನಾನೇ ಹೇಳ್ಕೊತೀನಿ. ನಾನು ನಿಮಗೆ ಒಂದು ಹೋಟೆಲ್ ತೋರಿಸ್ತೀನಿ. ಆ ಹೋಟೆಲಲ್ಲಿ ಏನಾರು ನೀವು ರೂಮ್ ಮಾಡಿದ್ರೆ ಪೂರ್ತಿ KRS ಒಳಗಡೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದರೆ, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ, ಅದು ಪೂರ್ತಿ ಕಾಣುತ್ತೆ. ಆ ಥರ ಒಂದು ಹೋಟೆಲ್ ಇದೆ, ತೋರಿಸ್ಲಾ? ಹಾಗೇ ರೀ ನೋಡಿ, ಇದೆ ದ ರಾಯಲ್ ಆರ್ಕಿಡ್ ಹೋಟೆಲ್. ಎಷ್ಟು ರಾಯಲ್ ಆಗಿದೆ ನೋಡಿ. ಏನಿಲ್ಲ ಅಂದ್ರೆ ಪರ್ ಡೇಗೆ
ಒಂದು 4,000-5,000 ರೂಪಾಯಿ ಇರುತ್ತೆ ಒಂದು ರೂಮ್. ಅಲ್ಲೇನಾರ ನೀವೇನಾರ ರೂಮ್ ಮಾಡಿದ್ರೆ 100% KRS ಒಳಗಡೆ ಇರೋ ಎಲ್ಲ ಲೈಟಿಂಗ್ಸ್ನು ತುಂಬ ಚೆನ್ನಾಗಿ ಓವರ್ ವ್ಯೂ ಅಲ್ಲಿ ಸಖತ್ತಾಗಿ ನೋಡ್ಬೋದು. ನೀವೇನಾದರೂ ಬಂದರೆ ಖಂಡಿತವಾಗ್ಲೂ ಇಲ್ಲೊಂದು ರೂಮ್ ಮಾಡಿ, ನಾವಂತೂ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿಂದ ಓವರ್ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ, ಫುಲ್ಲು KRS. ಇಲ್ಲಿ ಒಂದು ಮಾಡಿದೆ ನೋಡಿ ಇಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿ ಹೆಂಗ್ ಮಾಡಿದ್ದಾರೆ ಅಂದರೆ ಡ್ಯಾಮ್ನ. ನಾನು ಇದೇ ಫಸ್ಟ್ ನೋಡ್ತಿರೋದು. ಯಾರನ್ನ ಫಸ್ಟ್ ನೋಡಂಗಿದ್ರೆ ನೋಡ್ಬಿಡಿ ಪೂರ್ತಿ ಹೆಂಗಿದೆ. ಇಲ್ಲಿ ನೋಡಿ ದೇವ್ರು ಬೇರೆ ಇದೆ, ಅಲ್ಲಿ ಎಷ್ಟು ಚೆನ್ನಾಗಿದೆ, ಆನೆ ಬಾಯಿಂದ ನೀರು ಬರ್ತಾ ಇರೋದು. ಇತ್ತಿನ ಕಡೆ ಬರ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಅಲ್ಲಿಂದ ಚೆನ್ನಾಗಿ ಬರ್ತೈತೆ ಅಲ್ಲ ರೀ. ಫುಲ್ ಜನ ಅಲ್ಲಿ ನೀರು ಡ್ಯಾನ್ಸ್ ಆಡುತ್ತಲ್ಲ ಆ ಕಡೆಯಿಂದ ಫುಲ್ಲು ಎಷ್ಟೋ ಜನ ಬರ್ತಿದ್ದಾರೆ. ನಾವು ಇವಾಗ ನೀರು ಡ್ಯಾನ್ಸ್ ಆಡೋ ಜಾಗಕ್ಕೆ ಹೋಗೋಣ. ನಾವು ವಾಟರ್ ಡ್ಯಾನ್ಸ್ ಆಡೋ ಜಾಗಕ್ಕೆ ಹೋದಾಗ ಅದಾಗಲೇ ತಡ ಆಗೋಗಿ ಎಲ್ಲರೂ ವಾಪಸ್ ಹೋಗ್ತಾಯಿದ್ರು. ನಾವು ಅಂದ್ಕೊಂಡ್ವಿ ಆಡೋದೇ ಇಲ್ವೇನೋ, ಇನ್ನು ಮುಗ್ದೋಯ್ತೇನೋ, ಅಯ್ಯೋ ಎಂಥ ಕೆಲಸ ಆಯ್ತಲ್ಲ, ನಾನು ಹೆಂಡ್ತಿಗಿನ ತೋರಿಸ್ಬೇಕು ಅಂತ ಬಯಸಿದೆ. ಬಟ್ ಆದರೆ ಅದೃಷ್ಟವಶಾತ್ 1/4 ಗಂಟೆ ನಂತರ ಎಲ್ಲರೂ ಮತ್ತೆ ಹೊಸ ಜನಗಳು ಬಂದರು, ಕೂತ್ಕೊಂಡ್ರು, ಶುರುವಾಗೋಯ್ತು. ನೀರು ಡ್ಯಾನ್ಸ್ ಆಡೋದು ಶುರುವಾಯಿತು. ಇವಾಗ ನೀವು ಸ್ಕ್ರೀನಲ್ಲಿ ಅದನ್ನೇ ನೋಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀರು ಡ್ಯಾನ್ಸು, ಅಬ್ಬಾ ಅದನ್ನು ನೋಡಿದ್ರೆ ಮನಸ್ಸು ಅದೆಂಥದ್ದೇ ಭಾರವಾಗಿರೋ ಮನಸ್ಸು ಕೂಡ ತಿಳಿಯಾಗಿ ಹೋಗುತ್ತೆ. ಅಷ್ಟು ಮನೋಹರವಾಗಿತ್ತು ಆ ದೃಶ್ಯ. ನೀವು ಆ ದೃಶ್ಯನ ಇದರಲ್ಲಿ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಸಾಂಗ್ ಕೂಡ ಹಾಕಿರ್ತಾರೆ. ಬಟ್ ಆದರೆ ಆ ಬ್ಯಾಕ್ಗ್ರೌಂಡ್ ಸಾಂಗನ್ನು ನಾನು ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಕಾಪಿರೈಟ್ ಸ್ಟ್ರೈಕು ಅಥವಾ ಏನಾರ ಆ ಥರ ಒಂದು ಬಂದುಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾನು ಸಾಂಗ್ನ ರಿಮೂವ್ ಮಾಡಿದ್ದೀನಿ. ನಿಜವಾಗ್ಲೂ ನೀರು ಡ್ಯಾನ್ಸ್ ಮಾಡೋದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲಿ ಇರೋರೆಲ್ಲ ಜೋರಾಗಿ ಕಿರ್ಚುತ್ತಿದ್ರು, ಕೂಗ್ತಿದ್ರು. ಅಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ರೀತಿ ಖುಷಿ ಅನ್ನಿಸ್ತಾ ಇತ್ತು ನನಗೆ. ಕುಣಿಗಲ್ಲಿಂದ KRS ವರೆಗೂ ಬೈಕಲ್ಲಿ ಬಂದಿದ್ದು ಕೂಡ ಸಾರ್ಥಕ ಆಯಿತು ಅನ್ನಿಸ್ತಿತ್ತು. ಈಗಷ್ಟೇ KRS ಡ್ಯಾಮ್ ಎಲ್ಲ ನೋಡಿದ್ದಾಯಿತು. ಈಗ ನಾವು ಮೈಸೂರಿನ ಕಡೆ ನಮ್ಮ ಪ್ರಯಾಣನ ಬೆಳೆಸ್ತಾ ಇದ್ದೀವಿ. ನಿಜವಾಗ್ಲೂ ಮೈಸೂರಿಗೆ ಹೋಗಬೇಕಾದ್ರೆ ಇಡೀ ಮೈಸೂರನ್ನು ಹೇಗೆ ಈ ಲೈಟಿಂಗ್ಸ್ಗಳಿಂದ ಅಲಂಕಾರ ಮಾಡಿಬಿಟ್ಟಿದೆ ಅಂದರೆ, ನಿಜವಾಗ್ಲೂ ಮದುವೆ ಹೆಣ್ಣನ್ನು ತಯಾರು ಮಾಡೋ ಥರ ಮಾಡಿದರು. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಇತ್ತು ಅಂದರೆ ನೀವೇ ಒಂದ್ಸರಿ ನೋಡ್ಬಿಡಿ. ನಿಜವಾಗ್ಲೂ ಸ್ವರ್ಗನೇ ಭೂಮಿ ಮೇಲೆ ಬಂದಿರೋ ರೀತಿ ಅನ್ಸುತ್ತೆ. ಆ್ಯಕ್ಚುಲಿ ಕೊನೆಗೂ ಮೈಸೂರಿಗಂತೂ ಬಂದ್ವಿ. ಬಟ್ ಆದರೆ ಇಲ್ಲಿ ರೂಮ್ ಹುಡುಕಿದ್ವಿ ಎಲ್ಲೆಲ್ಲೂ ಒಂದು ರೂಮು ಇಲ್ಲ. ನಮ್ಮ ಹತ್ರಕ್ಕೆ ರೂಮ್ ಏನೋ ಸಿಕ್ತು, ಆದರೆ ಸಿಕ್ಕಿರೋ ರೂಮ್ಗೆ ನೀವು ಎಲ್ಲೇ ಕೇಳ್ಕೊಂಬನ್ನಿ ರೇಟು 3,000ಕ್ಕಿಂತ ಜಾಸ್ತಿನೇ ಹೇಳ್ತಾರೆ, ಇಲ್ಲ 2,500ಕ್ಕಿಂತ ಜಾಸ್ತಿನೇ ಹೇಳ್ತಾರೆ. ನಾವೆಲ್ಲ ಜಸ್ಟ್ ಪಕ್ಕದಲ್ಲಿ ಕೇಳಿದ್ವಿ, 3,000 ರೂಪಾಯಿ ಹೇಳ್ಬಿಟ್ರು. ತಲೆ ತಿರುಗಿಬಿಡ್ತು ನನಗೆ. ಒಂದು ರಾತ್ರಿ ಜಸ್ಟ್ ಇಲ್ಲಿ ಬಿದ್ದುಬಿಟ್ಟು ಎದ್ದೋಗೋಕ್ಕೆ 3,000 ರೂಪಾಯಿ ದುಡ್ಡು ಎಲ್ಲಿಂದ ತಂದುಕೊಡೋದು ಯಪ್ಪ. ಅದೇ 3,000 ಬರೋಕಂದ್ರೆ ನಾವು ಎಷ್ಟು ದುಡಿಬೇಕು. ಬಟ್ ಆದರೂ ಸೇಫ್ಟಿ ಮುಖ್ಯ. ನನ್ನ ಜೊತೆಲಿ ಹೆಂಡತಿ ಇದ್ದಾಳೆ. ನಾನು ಒಬ್ಬನೇ ಆಗಿದ್ರೆ ಪಕ್ಕ ರೂಮ್ ಮಾಡ್ತಿರಲಿಲ್ಲ. ಜೊತೆಯಲ್ಲಿ ಹೆಂಡತಿ ಇರೋದಕ್ಕೆ ಪಾಪ ಅದಕ್ಕೆ ರೂಮ್ ಮಾಡಬೇಕಾಗಿ ಬಂತು. ರೂಮ್ ಅಂತೂ ಮಾಡಿದ್ದೀವಿ. 2,500 ರೂಪಾಯಿ ಚಾರ್ಜ್ ಮಾಡಿದರೆ ಹೋಗ್ಲಿ ಏನಾಗಲ್ಲ ಲೈಫಲ್ಲಿ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಬನ್ನಿ ರೂಮ್ ನೋಡಿ. ರೂಮ್ ಎಂಟ್ರೆನ್ಸ್ ಈ ಥರ ಇದೆ. ಒಳಗಡೆ ಬಂದರೆ ರೂಮ್ ನಂಬರ್ 305 305 ಒಳ್ಳೆ ಸಂಖ್ಯೆನೇ. ಇಲ್ಲಿ ಈಗ ನೋಡಿ ಈ ಕಡೆ ಇಲ್ಲಿ ಟಿ ವಿ ಇಟ್ಟಿದ್ದಾರೆ. ಟಿ ವಿ ನೋಡ್ಬೋದು, ಟಿ ವಿ ಅವಕಾಶ ಇದೆ. ಈ ಸುತ್ತ ನೋಡಿ ಗೋಡೆಗಳೆಲ್ಲ ಚೆನ್ನಾಗಿದೆ. ಹಾಗೆ ಇದು ಡಬಲ್ ಬೆಡ್ ನಮಗೋಸ್ಕರ ಇದೆ. ನೆಕ್ಸ್ಟ್ ಅದಾದಮೇಲೆ ಈ ಕಡೆ ಒಂದು ಕನ್ನಡಿ ಕೊಟ್ಟಿದ್ದಾರೆ, ಕನ್ನಡಿ ಇದೆ. ನೆಕ್ಸ್ಟ್ ಫ್ಯಾನ್ ಇದೆ, ಚೆನ್ನಾಗಿದೆ. ಇಲ್ಲಿ 2 ವಾರ್ಡ್ರೋಬ್ ಥರ ಏನೋ ಕೊಟ್ಟಿದ್ದಾರೆ, ಬಟ್ಟೆಗಳೇನು ಇಟ್ಕೊಳ್ಳೋದಿರುತ್ತೆ, ಅದನ್ನ ಇಟ್ಬೋದು. ಈ ಕಡೆ ವಾಶ್ರೂಮ್ ಇದೆ. ಇದಿಷ್ಟು ಇದೆ ಒಂಥರ. ನನಗೆ ಅನ್ಸುತ್ತೆ ಇನ್ನು ಸ್ವಲ್ಪ ಅಲ್ಲಿ ಬೆಳಕಿರ್ಬೇಕಿತ್ತು ನಮ್ಮ ರೂಮಲ್ಲಿ ಅಂತ. ಬಟ್ ಎನಿ ಹೌ ಚೆನ್ನಾಗಿದೆ. ಸಿಕ್ಕಿರೋದೇ ಹೆಚ್ಚು. ನಾವೇನ್ರಿ ಇದೊಂದು ಸ್ವಲ್ಪ ತಡ ಮಾಡಿದ್ರೆ ಈ ರೂಮನ್ನು ಸಿಕ್ತಿಲ್ಲ ನಮಗೆ. ಹೋಟೆಲ್ ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಓಡಾಡಬೇಕಾಗಿತ್ತು ನಾವು ಇಷ್ಟೊಂದಲ್ಲಿ ಬಂದಿರ್ತೀವಿ. ಬಟ್ ಏನೇವು ನಮ್ಮ ಏನಂದ್ರೆ ನಮ್ಮ ಪುಣ್ಯ ರೂಮ್ ಸಿಗ್ತಾವೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸಮಯ ಒಂದು 12-12:30 ಆಗಿತ್ತು. ಅಷ್ಟೊತ್ತಿಗೆ ನಾವು ಆರ್ಡರ್ ಮಾಡಿರೋ ಊಟ ಬಂತು. ಊಟ ಮಾಡಿ ಮಲ್ಕೊಂಡ್ವಿ. ನೆನ್ನೆ ಎಲ್ಲ ಫುಲ್ಲು ಸುಸ್ತಾಗಿತ್ತು, ಅದರಿಂದ ನೈಟ್ ಅಂತೂ ಒಳ್ಳೆ ನಿದ್ದೆ ಬಂತು. ನಿದ್ದೆ ಮುಗಿದಿದ್ದೇ ಗೊತ್ತಾಗಲಿಲ್ಲ. ಆದರೆ ತುಂಬ ಬೇಗ ಬೆಳಕಾಗ್ಬಿಟ್ಟಿದೆ. ಎಷ್ಟು ಬೇಗ 6:30 ಆಗಿದೆ. ನಾವು ಇನ್ನು ಸ್ವಲ್ಪ ಬೇಗ ಹೋದರೆ ಅಟ್ಲೀಸ್ಟ್ ಚಾಮುಂಡೇಶ್ವರಿ ದೇವಸ್ಥಾನದ ದರ್ಶನ ಆದರೂ ಆಗುತ್ತೆ. ಸಮಯ ಬೆಳಗ್ಗೆ 7ರಿಂದ 7:30 ಸಮಯ ಇರಬಹುದು. ನಾವು ಇವಾಗಲೇ ಏನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಚಾಮುಂಡಿ ದೇವ್ರ ದರ್ಶನ ಆಗುತ್ತೆ ಅಂತ ಹೇಳಿ ಇಬ್ಬರು ಕೂಡ ಬೈಕ್ ಎತ್ಕೊಂಡು ನಮ್ಮಿಬ್ಬರು ಪ್ರಯಾಣನ ಮುಂದುವರಿಸಿದ್ವಿ. ಆ್ಯಕ್ಚುಲಿ ಬೆಟ್ಟದ ಮೇಲೆ ಹೋಗಬೇಕಾದ್ರೆ ನೀವೇ ನೋಡಿ, ಅದರಲ್ಲಿ ಸುತ್ತಮುತ್ತ ಏನು ಅಷ್ಟೇನು ಗಾಡಿಗಳು ನಮ್ಮ ಗಾಡಿ ಜೊತೆ ಬರ್ತಾ ಇರೋದು ಕಾಣಿಸೋದಿಲ್ಲ. ನಾನು ಹಾಗೆ ಅಂತ ಅಂದ್ಕೊಂಡೆ, ಏನೋ ಜನ ಇಲ್ಲ ಬಿಡು, ಮೇಲ್ಗಡೆ ಆರಾಮಾಗಿ ಖಾಲಿ ಇರುತ್ತೆ ದೇವಸ್ಥಾನ. ಫುಲ್ಲು ಎಲ್ಲ ಕಡೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲಿ ಗಾಡಿಗಳು ನಿಲ್ಸೋದಕ್ಕೆ ಜಾಗನೇ ಇಲ್ಲ.
ಒಳಗಡೆ ಫುಲ್ ಹೋಗ್ಬಿಟ್ರೆ ಏನಾರ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಸ್ಬಿಟ್ರೆ ಬೈಕ್ ವಾಪಸ್ ತೆಗೋಕ್ಕೆ ಸಾಧ್ಯ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಬೈಕ್ನ ಸದ್ಯಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಜಾಗ ಬಿಡು ಬೈಕ್ ಕಡೆ ಇಲ್ಲಿ ನಿಲ್ಸಿದ್ದೀವಿ ನಮ್ಮ ಬೈಕ್ನ, ನಮ್ಮ ರಾಜಹಂಸನ. ಬನ್ನಿ ಇಲ್ಲಿಂದ ನಡ್ಕೊಂಡು ಹೋಗೋಣ. ಜನ ಬರ್ತಾ ಇದ್ದಾರೆ ಬೆಳಗ್ಗೆ ಹೊತ್ತೇನೆ. ನಾವು ಇನ್ನೂ ಒಂದು 8 ಗಂಟೆ ಇರ್ಬೇಕು ಇವಾಗ. ಅಲ್ಲಿ ಇಷ್ಟೊತ್ತಿಗೆ ಅಲ್ಲಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನೋಡಿ. ನಮ್ಮ ಹಿಂದೆ ಮಹಿಷಾಸುರ ಇದ್ದಾರೆ. ಆ್ಯಕ್ಚುಲಿ ಅಶ್ವಿನಿ ಅವ್ರಿಗೆ ಇದು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರಿಗೆ ಇಷ್ಟ ಅಂತೇಳಿ ನಾನು ಮಲ್ಲಿಗೆ ಹೂವನ್ನ ಕೊಡಿಸ್ದೆ. ಆದರೆ ಮಲ್ಲಿಗೆ ಹೂವು ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. 150 ರೂಪಾಯಿ ತೊಗೊಂಡ್ರು ಒಂದು ಮೊಳಕ್ಕೆ. ತುಂಬ ಜನ ತಗೊಳ್ಳೋರಿದ್ರು ಬಿಡಿ, ರೇಟ್ ಜಾಸ್ತಿ ಆದರೂ ಅಷ್ಟೇ ಜನ ತಗೊಳ್ಳೋರಿದ್ರು. ಯಾಕೆಂದರೆ ಸಾಕಷ್ಟು ಜನ ಅಲ್ಲಿಗೆ ಎಲ್ಲರೂ ಟ್ರಾವೆಲಿಂಗ್ ಬಂದಿದ್ದರಿಂದ ತುಂಬ ಜನ ಪರ್ಚೇಸ್ ಮಾಡಿದರು. ಈ ಕಡೆ ತಿರುಗೋ ಅಶ್ವಿನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ಅಲ್ಲೇ ಒಬ್ಬರು ಗಾಡಿನಲ್ಲಿ ದೇವ್ರ ಪ್ರಸಾದ ಹಂಚ್ತಾಯಿದ್ರು. ನಮಗೂ ಕೂಡ ಪ್ರಸಾದ ಸಿಕ್ತು. ರೈಸ್ ಬಾತು ಮತ್ತು ಕೇಸರಿ ಬಾತನ್ನು ಕೊಟ್ಟಿದ್ದರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅಲ್ಲೇ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು, ತುಂಬ ಚೆನ್ನಾಗಿತ್ತು ಅನುಭವ. ದೇವಸ್ಥಾನದ ಒಳಗಡೆ ಹೋಗ್ಬಿಡೋಣ ಅಂತ ದೇವಸ್ಥಾನದ ಹತ್ರ ಹೋದ. ನಿಜವಾಗ್ಲೂ ಯಪ್ಪ ದೇವರೇ, ಯಾವುದೋ ಜಾತ್ರೆ ಇದೆ ಅನ್ನೋವಷ್ಟು ಜನ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನನಗೆ ಯಡಿಯೂರು ಜಾತ್ರೆಯಲ್ಲಿ ಎಷ್ಟು ಜನ ನೋಡಿ ಅನುಭವ ಇತ್ತು. ಬಟ್ ದಸರಾ ಟೈಮಲ್ಲಿ ಪ್ರತಿದಿನ ಎಷ್ಟು ಜನ ಇರ್ತಾರಂತೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ. ನನಗಂತೂ ಈ ಜನಗಳನ್ನೆಲ್ಲ ನೋಡಿ, ಅದ್ರ ಜೊತೆ ಸರತಿ ಸಾಲು ನೋಡಿ, ಸರತಿ ಸಾಲು ಎಷ್ಟು ಉದ್ದ ಇದೆ. ಅದು ಸರತಿ ಸಾಲು ಏನು ಮಾಡಿಬಿಟ್ಟಿದ್ದಾರೆ, ಈ ಜನರಲ್ ನಿಂತ್ಕೊಳ್ತಾರಲ್ಲ, ಅಂದರೆ ದುಡ್ಡಿಲ್ಲದೆ ಹಾಗೆ ಲೈನ್ ನಿಂತ್ಕೊಂಡು ಹೋಗೋದು, ಆ ಸರತಿ ಸಾಲನ್ನ ಮುಚ್ಚೇ ಬಿಟ್ಟಿದ್ದಾರೆ. ಇಲ್ಲಿ ಏನಿದ್ರು ಪೇಮೆಂಟ್ ಮಾಡಿ ಹೋಗೋ ಅಂಥ ಸರತಿ ಸಾಲುಗಳು ಮಾತ್ರ ಇದ್ವು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಟ್ಲೀಸ್ಟ್ ಇಲ್ಲಿರೋ ಪ್ರತಿಯೊಬ್ಬರು 30 ರೂಪಾಯಿ ಪೇ ಮಾಡಿ ದರ್ಶನದ ಟಿಕೆಟ್ ತೊಗೊಂಡ್ರೆ ಮಾತ್ರನೇ ಈ ಲೈನ್ನಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ. ಸೊ ಹಾಗಾಗಿ 30 ರೂಪಾಯಿ ಇದ್ದಿತ್ತು, 100 ರೂಪಾಯಿ ಇದ್ದಿತ್ತು ದರ್ಶನಕ್ಕೆ. ಕನಿಷ್ಠ 4 ಗಂಟೆ ಕಾಯಬೇಕಾಗಿತ್ತು ದರ್ಶನಕ್ಕೆ. ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಮುಂದೆ ಬರಬೇಕಾದ್ರೆ ಬಲಗಡೆ ಹಾಗೆ ಒಂದು ಬ್ಯಾಂಗಲ್ ಸ್ಟೋರ್ ಕಾಣಿಸ್ತು. ನಿಮ್ಗೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಬ್ಯಾಂಗಲ್ ಸ್ಟೋರ್ ಏನಾದ್ರು ಕಂಡುಬಿಟ್ರೆ ಅದ್ರೊಳಗಡೆ ಹೋಗಿ ಇರೋದೆಲ್ಲ ಬಾಚ್ಕೊಂಡ್ಬಂದ್ಬಿಡ್ತಾರೆ. ನನ್ನ ಹೆಂಡತಿನ ಹಾಗೆ ಒಳಗಡೆ ಕರ್ಕೊಂಡೋದ್ಲು. ಸ್ವಲ್ಪ ಭಯ ಆಗ್ತಿತ್ತು ಒಳಗಡೆ ಏನೇನು ನಿಂತ್ಕೊಂಡ್ಬರ್ತಾರೋ ಅಂತ. ಹಾಗೆ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡ್ವಿ. ಇನ್ನು ತುಂಬ ಎಕ್ಸ್ಪೆನ್ಸಿವ್ ಆಗಿರಲಿಲ್ಲ, ಪರವಾಗಿಲ್ಲ. ಎಲ್ಲ ಒಂದು 300 ರುಪೀಸಲ್ಲಿ ನಮ್ಮ ಕೆಲಸ ಮುಗೀತು ಅಲ್ಲಿ. ಬ್ಯಾಂಗಲ್ಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಹಾಗೆ ಸ್ವಲ್ಪ ಮುಂದೆ ಬರ್ತಾ ರಸ್ತೆ ಬದಿನಲ್ಲಿ ಕಲ್ಲಿನ ಮೂರ್ತಿಗಳನ್ನು ಮಾಡಿದರು. ತುಂಬ ಚೆನ್ನಾಗಿದ್ವು. ಚಾಮುಂಡಿ ಬೆಟ್ಟದ ಮೇಲ್ಗಡೆ ತುಂಬ ರಶ್ ಇತ್ತು. ಅದೆಲ್ಲ ಬೆಟ್ಟ ಎಲ್ಲ ನೋಡಿದ ನಂತರ ಇಲ್ಲಿ ಒಂದು ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮು ಅಂಡರ್ ವಾಟರ್ ಅಕ್ವೇರಿಯಂನ ಮೈಸೂರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸ್ಕೊಂಡು ಹೋಗ್ಬಿಡೋಣ ನನ್ನ ಹೆಂಡತಿಗೆ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ನೋಡಿ, ಹೀಗಿದೆ ಎಂಟ್ರೆನ್ಸ್, ಅಂಡರ್ ವಾಟರ್ ಅಕ್ವೇರಿಯಂ. ಬನ್ನಿ ಈಗ ಅದರೊಳಗಡೆ ಹೋಗ್ಬರೋಣ. ನೋಡಿ, ಟಿಕೆಟ್ ತೊಗೊಂಡ್ವಿ. ಟಿಕೆಟು ಎಷ್ಟು? ಟಿಕೆಟ್ ತೊಗೊಂಡ್ವಿ 600 ರೂಪಾಯಿ ತೊಗೊಂಡ್ರು ಟೋಟಲು. ಯಪ್ಪ, ಇಷ್ಟೊಂದು ಖರ್ಚಿಂದ ನಾವು ಇವತ್ತು ಇಷ್ಟು ಇವತ್ತೇ ಆಗಿದೆ ಅನ್ಸುತ್ತೆ. ಇರಲಿ, ಪರವಾಗಿಲ್ಲ. ಬಟ್ ಆದರೆ ಫಿಶ್ಶು ಇಲ್ಲಿ ತುಂಬ ಇದಾವಂತೆ. ನಮ್ಮ ವೈಫು ಅವ್ರ ಬರ್ತಡೇ ದಿನ ಖುಷಿಯಾಗಿರಲಿ, ನೋಡಲಿ, ನಾವು ನೋಡೋದು. ಒಳಗಡೆ ಹೋದ್ಮೇಲೆ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. 300 ರೂಪಾಯಿ ದುಡ್ಡು ಕೊಟ್ಟಿದ್ದು ನಮಗೆ ನಿಜವಾಗ್ಲೂ ವೇಸ್ಟ್ ಅನ್ನಿಸ್ತಿಲ್ಲ. ಒಬ್ರಿಗೆ 300 ರೂಪಾಯಿ, ಇಬ್ಬರಿಂದ 600 ರೂಪಾಯಿ. 300 ರೂಪಾಯಿ ಕೊಟ್ಟಿದ್ದು ನಿಜವಾಗ್ಲೂ ನಮ್ಗೆ ವೇಸ್ಟ್ ಅನ್ನಿಸ್ತಿಲ್ಲ. ಒಳಗಡೆ ನೋಡೋದಕ್ಕೆ ಸಾಕಷ್ಟು ಚೆನ್ನಾಗಿ ಮೀನುಗಳನ್ನು ಸಾಕಿದ್ರು. ತರಾತರಿಯ ಮೀನುಗಳಿದ್ವು. ಮತ್ತು ಮೀನುಗಳನ್ನ ಬೇರೆ ಬೇರೆ ರೀತಿಯಲ್ಲಿ, ಒಂಥರ ಅಪ್ಡೇಟೆಡ್ ರೀತಿಯಲ್ಲಿ, ತುಂಬ ಅಡ್ವಾನ್ಸ್ಡ್ ರೀತಿಯಲ್ಲಿ, ಹಾಗೆ ನೋಡೋದಕ್ಕೆ ಕ್ರಿಯೇಟಿವಿಟಿ ಅನ್ನಿಸ್ಬೇಕು, ಆ ರೀತಿಯಲ್ಲಿ ಮೀನುಗಳನ್ನು ಸಾಕಾಣಿಕೆ ಮಾಡಿದರು. ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತ ಅನಿಸುತ್ತೆ, ಹಂಗೆ ಮಾಡಿದ್ದಾರೆ. ಹಾಗೆ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ಅಕ್ವೇರಿಯಂನ ಸೃಷ್ಟಿ ಮಾಡಿರೋದು ಅಂದರೆ ಅದು ಮೈಸೂರಲ್ಲೇ. ಹಾಗೆ ಎರಡನೇದಾಗಿ ಬೆಂಗಳೂರಲ್ಲೂ ಕೂಡ ಇದೆ. ಅದೇ ಮೊದಲನೇದು ಮೈಸೂರಲ್ಲೇ ಆದದ್ದು. ನಿಜವಾಗ್ಲೂ ಮೀನುಗಳು ಸಾಕಾಣಿಕೆ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ ಮೀನುಗಳು ಹಾಗೆ ನೋಡ್ತಿದ್ರೆ ನೋಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಏನಾದರೂ ಮೈಸೂರಿಗೆ ಬಂದರೆ ಖಂಡಿತವಾಗ್ಲೂ ಒಂದು ಸರಿ ಆದರೂ ನೀವು ಈ ಒಂದು ಅಂಡರ್ ವಾಟರ್ ಅಕ್ವೇರಿಯಂಗೆ ಒಂದು ಸರಿ ಭೇಟಿ ನೀಡಿ. ನಿಜವಾಗ್ಲೂ ತುಂಬಾ ಸುಂದರವಾದಂಥ ಅನುಭವ ಅದು ನಿಮಗೆ. ಆ್ಯಕ್ಚುಲಿ ಒಳಗಡೆ ಪ್ಲೇಸಸ್ ತುಂಬ ಚೆನ್ನಾಗಿದ್ದರಿಂದ ಒಂದಷ್ಟು ಸೆಲ್ಫಿ ಫೋಟೋಗಳನ್ನ ತೆಕ್ಕೊಂಡ್ವಿ. ತುಂಬಾ ಖುಷಿ ಆಯಿತು, ಚೆನ್ನಾಗಿತ್ತು. ಹಾಗೆ ಅಲ್ಲಿದ್ದಂತೆ ಇತರೆ ಎಲ್ಲ ಜನಗಳು ಕೂಡ ಅವರು ಕೂಡ ಸೆಲ್ಫಿ ಫೋಟೋಗಳಲ್ಲಿ ತೆಕ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ರು. ಆ ವಾತಾವರಣ ಮಾತ್ರ ತುಂಬಾ ಸೊಗಸಾಗಿತ್ತು. ನಿಜವಾಗ್ಲೂ ಅಶ್ವಿನಿ ಮಾತ್ರ ಇವೆಲ್ಲವನ್ನೂ ನೋಡಿ ತುಂಬಾ ಖುಷಿಪಟ್ಟಳು. ಅಲ್ಲಿ ಮೀನುಗಳನ್ನು ಮುಟ್ಟೋದು, ಮೀನುಗಳನ್ನ ಛೇಡಿಸೋದು, ಮೀನುಗಳನ್ನ ಆಟ ಆಡಿಸೋದು, ಇವೆಲ್ಲವನ್ನೂ ಕೂಡ ಮಾಡಿದ್ಲು. ನಿಜವಾಗ್ಲೂ ತುಂಬ ನನಗೆ ಖುಷಿ ಆಯಿತು. ಅಲ್ಲದೆ ಇದು ನೋಡಿ, ಅಪ್ಪ ದೇವರೇ, ಸ್ವರ್ಗನೇ ಭೂಮಿ ಮೇಲೆ ತಂದಿರೋ ರೀತಿಯಲ್ಲಿ ಅಲ್ಲಿ ಮೀನುಗಳನ್ನು ಒಂದು ಕ್ರಿಯೇಟಿವಿಟಿಯಾಗಿ ಮೀನುಗಳನ್ನ ಅಲ್ಲೆಲ್ಲ ಸಾಕಾಣಿಕೆ ಮಾಡಿದ್ದಾರೆ. ನೋಡಿ ಹೇಗೆ ವರ್ಟಿಕಲಾಗಿ ಏನೋ ಒಂಥರ ಗ್ಲಾಸಸ್ಸು, ವರ್ಟಿಕಲ್ ರೌಂಡ್ ಶೇಪ್ಡ್ ಗ್ಲಾಸಸ್ಗಳಲ್ಲಿ ಮೀನುಗಳನ್ನು ಸಾಕಿದ್ದಾರೆ. ನಿಜವಾಗ್ಲೂ ಅದನ್ನು ನೋಡೋದಕ್ಕೆ
ಆಶ್ಚರ್ಯ ಮತ್ತು ಸ್ವರ್ಗದ ರೀತಿಯ ಅನುಭವ ಆಗುತ್ತೆ ನಿಮಗೆ ಅಲ್ಲಿ ಹೋದರೆ ಒಂದು ಕ್ಷಣ. ನಿಜವಾಗ್ಲೂ ಕರ್ನಾಟಕದಲ್ಲಿ ಏನೋ ಅಂಡರ್ ವಾಟರ್ ಅಕ್ವೇರಿಯಂನ ಈ ಹಂತದಲ್ಲಿ ಮಾಡಿರೋದು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಅಲ್ಲಿ ಪ್ರತಿಯೊಂದು ರೀತಿಯ ಮೀನುಗಳನ್ನು ಕೂಡ ಸಾಕಿದ್ದಾರೆ. ನೆಕ್ಸ್ಟು ಅದೇ ಅಂಡರ್ ವಾಟರ್ ಅಕ್ವೇರಿಯಂದಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಜವಾದ ಅಂಡರ್ ವಾಟರ್ನ ಅಕ್ವೇರಿಯಂನ ಒಂದು ಫೀಲಿಂಗ್ ಬರೋ ಥರ ಮುಂದೆ ಸ್ವಲ್ಪ ಮಾಡಿದ್ದಾರೆ ನೋಡಿ. ಸುತ್ತ ಗಾಜಿದೆ, ಮೇಲ್ಗಡೆ ಎಲ್ಲ ಮೀನುಗಳಿದ್ದಾವೆ, ಅದ್ರ ಒಳಗಡೆ ಅದ್ರ ಕೆಳಗಡೆ ನಾವಿದ್ದೀವಿ ಅನ್ನೋ ಒಂಥರ ಸಬ್ಮೇರಿನಲ್ಲಿ ಇದ್ದೀವಿ ನಾವು ಅನ್ನೋ ಥರ ಫೀಲಿಂಗ್ ಬರೋ ಥರ ಒಂದು ಪ್ಲೇಸಸ್ನ ಕ್ರಿಯೇಟ್ ಮಾಡಿದರೆ. ಇದು ಮಾತ್ರ ವಂಡರ್ಫುಲ್ ಆಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಫೋಟೋ ತೆಗಿತಾ ಇದ್ರು. ನಾವು ಒಂದೆರಡು ರೀಲ್ಸ್ ಎಲ್ಲ ಮಾಡ್ಕೊಂಡೆ ಬಂದಿದ್ದೀವಿ. ಅದರದ್ದು ಇಲ್ಲಿ ಕ್ಲಿಪ್ಪು ಮೇಲ್ಗಡೆ ಕವರ್ ಆಗಿರುತ್ತೆ. ನಿಜವಾಗ್ಲೂ ನನ್ನ ಹೆಂಡತಿ ಬರ್ತಡೇ ನನ್ನ ಹೆಂಡ್ತಿಗೆ ಮಾತ್ರ ಅಲ್ಲ, ನನಗೂ ಕೂಡ ಅಷ್ಟೇ ಮೆಮೊರಬಲ್ ಆಗಿತ್ತು. ಯಾಕೆ ಅಂದರೆ ಅಲ್ಲಿ ಅವಳಿಗೆ ಖುಷಿ ಆಗೋ ಥರ ಎಲ್ಲ ಈ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದು ನಾನು. ಅಲ್ಲಿ ನನಗೂ ಅಷ್ಟೇ ಸಮಾನವಾಗಿ ಖುಷಿ ಆಯಿತು. ತುಂಬ ಕಡೆ ಓಡಾಡಿದ್ವಿ, ನಕ್ವಿ, ಅಲ್ಲಿರೋ ಎಲ್ಲ ಎನ್ವಿರಾನ್ಮೆಂಟ್ನ ನೋಡಿದ್ವಿ, ಅವುಗಳನ್ನೆಲ್ಲ ಅನಲೈಸ್ ಮಾಡಿದ್ವಿ, ಅವುಗಳ ಬಗ್ಗೆ ಮಾತಾಡ್ಕೊಂಡ್ವಿ, ನಡೆದಾಡಿದ್ವಿ, ರೀಲ್ಸ್ ಮಾಡಿದ್ವಿ, ಸುತ್ತಮುತ್ತ ಇರೋಂಥ ಪ್ರತಿಯೊಂದ್ರ ಬಗ್ಗೆನೂ ಡಿಸ್ಕಷನ್ ಮಾಡಿದ್ದೀವಿ. ತುಂಬಾ ಖುಷಿ ಆಯಿತು. ಅದ್ರ ಜೊತೆಯಲ್ಲಿ ಇದು ಅಕ್ವೇರಿಯಮ್ನು ಕೂಡ ತುಂಬ ಚೆನ್ನಾಗಿ ನೋಡಿ ಅಕ್ವೇರಿಯಮ್ನ ಹೊರಗಡೆ ಹೋಗೋ ಸಂದರ್ಭ ಬಂತು. ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ಪಾಪ್ಕಾರ್ನ್ ಅದು ಪಾಪ್ಕಾರ್ನ್ ತೊಗೊಂಡು, ಅದು ನನ್ನ ಹೆಂಡತಿಗೆ ತುಂಬ ಇಷ್ಟ. ಪಾಪ್ಕಾರ್ನ್ ಅಂದರೆ ಈ ಥರ ಪಾಪ್ಕಾರ್ನ್, ಸ್ವೀಟ್ ಕಾರ್ನ್ ತೊಗೊಂಡು ಅವಳಿಗೆ ತಿನ್ನಿಸಿ ನಾನು ತಿಂದು ಸ್ವಲ್ಪ ಹೊತ್ತು ಒಳ್ಳೆಯ ಸಮಯನ ಮೂಮೆಂಟ್ನ ಎಂಜಾಯ್ ಮಾಡಿ ಅಲ್ಲಿಂದ ನಾವು ಆಚೆ ಬಂದ್ವಿ. ಹೀಗೆ ಇಡೀ ಮೈಸೂರನ್ನು ನೋಡಿಕೊಂಡು 2ನೇ ದಿನ ಸಂಜೆ ನಾವು ನಮ್ಮ ಊರಿನ ಕಡೆಗೆ ಮರುಪ್ರಯಾಣವನ್ನು ಪ್ರಾರಂಭ ಮಾಡಿದ್ವಿ. ನಿಜವಾಗ್ಲೂ ತುಂಬಾ ಖುಷಿಯಾಗಿತ್ತು. ಆ 2 ದಿನಗಳ ನೆನಪು ನಮಗೆ ಯಾವತ್ತಿನವರೆಗೂ ಕೂಡ ನೆನಪಿರುತ್ತೆ. ನನಗೆ ಯಾವಾಗಲೂ ಅನ್ಸೋದೇನಂತಂದರೆ, ಮುಂದಿನ ಪ್ರತಿ ವರ್ಷವೂ ಕೂಡ ಅಶ್ವಿನಿಯ ಬರ್ತಡೇ ಇಷ್ಟೇ ಸೊಗಸಾಗಿ ಯಾವಾಗಲೂ ನೆನಪಲ್ಲಿರೋ ಥರ ಮಾಡಬೇಕು ಅನ್ನೋ ಆಸೆ. ಈ ಯೂಟ್ಯೂಬ್ ವೀಡಿಯೋ ಮಾಡೋದ್ರಿಂದ ನನಗೆ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇದರಲ್ಲಿ ಮೆಮೊರೀಸ್ನ ಪ್ರತಿ ಸರಿ ನಾನು ಕ್ರಿಯೇಟ್ ಮಾಡಿರ್ತೀನಿ. ಒಂದು ಸರಿ ಮಾಡಿದಂಥ ವೀಡಿಯೋನ ಮತ್ತಿನ್ಯಾವತ್ತೋ ತೆಗೆದು ನೋಡಿದಾಗ ಹೌದಲ್ವಾ, ಈ ಥರ ನಾನು ನನ್ನ ಹೆಂಡತಿ ಎಲ್ಲೋ ಹೋಗಿದ್ವಿ, ಅದರ ನೆನಪು ಇದರಲ್ಲಿದೆ ಅಂತ ಇದನ್ನು ಒಂದು ಸ್ವಲ್ಪ ಜನ ನೋಡಿದ್ದಾರೆ, ಅದರಿಂದ ಮತ್ತಿನ್ಯಾರೋ ಪ್ರೇರೇಪಣೆ ಆಗಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಡಾಗ ಮತ್ತಷ್ಟು ಖುಷಿಯಾಗುತ್ತೆ. ಹೀಗೆ ನಮ್ಮ ಬದುಕು ಖುಷಿಯಾಗಿ ಸಾಗ್ತಾ ಇದೆ. ನಿಮ್ಮೆಲ್ಲರ ಬದುಕು ಕೂಡ ಖುಷಿಯಾಗಿ ಸಾಗಲಿ ಅಂತ ದೇವರಲ್ಲಿ ಆಶಿಸ್ತಾ ನಮ್ಮ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.